ಮುಳ್ಳಂದಿ ಹೆಂಗೆ ನನ್ನ ಪೋಸು ನೋಡ್ದೋನ್ ಕ್ಲೋಸು ಅಡ್ಬಿದೆ ಬುದ್ಧಿ ನನ್ನ ಮಗನೇ ಎಳ್ಳ ಮೇಕೆ ನಾವ್ಯಾರು ಚೇರ್ಮನ್ ಭಾವನವ್ರ ಬುದ್ಧಿ ಅಷ್ಟೇ ಅಲ್ಲ ಭಾವಿ ಮಾವ ಕೂಡ ಅಂದ್ರೆ ನಿಮ್ಮ ಬಾಸಿಗೆ ಬಾಸು ಅಂತವ್ರ ಮುಂದೆ ನೀನು ಕೃಷ್ಣದೇವರಾಯನ್ ತರ ತಲೆಗೆ ಪೇಟ ಕಟ್ಕೊಂಡು ನಿಂತಿದೀಯಲ್ಲ ಜಾಡ್ಸ್ ಹೋದ್ಬಿಡ್ತೀನಿ ನನ್ನ ಮಗನೇ ಸಲ್ಟ ಕಟ್ಟ ತೆಗೆದು ಹಂಗೆ ಅದು ಮರ್ಯಾದೆ ನನ್ನ ಎದುರುಗಡೆ ಸಾಯೋವರೆಗೂ ಹಿಂಗೆ ಇರ್ಬೇಕು ಗೊತ್ತಾಯ್ತಾ ತಿಮ್ಮ ಹೆಂಗೆ ಬೆಣ್ಣೆನೋ ಅಡ್ಬಿದ್ದೆ ಏನ್ಲ ಕೊಟ್ಯಾ ನನ್ನ ಮಗನೇ ಚೇರ್ಮನ್ ಮಾವಕ್ಕಂ ಭಾವನ ಮುಂದೆ ಸೊಂಟಕ್ಕೆ ಬಟ್ಟೆ ಕಟ್ಕೊಂಡು ನಿಂತಿದ್ಯಾ ಬಿಚ್ಚಿ ತಲೆ ಕಟ್ಲ ಒದ್ದ ಅಂದ್ರೆ ಪಕ್ಕೆ ಎಲ್ಬೆಲ್ಲ ಪಂಗ್ಲಿಸ್ಕೊಂಡ್ಬಿಡ್ಬೇಕು ನನ್ನ ಮಗನೇ ಕಟ್ಲ ಹಂಗೆ ಅದು ನನ್ನ ಮಗನೇ ಮರ್ಯಾದೆ ಅಂದ್ರೆ ಕೇಳ ರಾತ್ರಿ ಬೆಡ್ ಮೇಲೆ ಮಲಿಕೊಂಡಾಗ್ಲೂ ಹಂಗೆ ಕಟ್ಕೊಂಡಿರ್ಬೇಕು ಗೊತ್ತಾಯ್ತಾ ಗೋ ಮುಳ್ಳಂದಿ ಏನೋ ಹೆಂಗ್ಲ ನನ್ ದರ್ಬಾರು ಒಳ್ಳೆ ಬೆಳ್ಳಿ ತಟ್ಟೆಲಿ ಭಿಕ್ಷೆ ಬೇಡದಂಗೆ ಬೊಂಬಾಟಾಗಿತ್ತಣ್ಣ ಕರೆಕ್ಟ್ ಆದ್ರೆ ಒಂದು ಸ್ಮಾಲ್ ಚೇಂಜ್ ಏನದು ಏನಿಲ್ಲ ಅಣ್ಣ ನಿನ್ ಬಗ್ಗೆ ನೀನೇ ಹೊಗಳ್ಕೊಂಡು ಪಂಪ್ ಹೊಡ್ಕೊತಾ ಇದ್ರೆ ನಿನ್ ಕಾಲ್ನ ನೀನೇ ಹೆಚ್ಚುಕೊಂಡಂಗೆ ಚೀಪ್ ಆಗಿರ್ತದೆ ಇವಾಗ ನಿನ್ನ ಲೆವೆಲ್ ನ ನಾನು ಡಬ್ಬಲ್ ಮಾಡ್ಬಿಡ್ತೀನಿ ಮುಳ್ಳಂದಿ ನನ್ನ ಮಗನೇ ದಾರಿ ಬಿಡೋಣ ಅಣ್ಣ ಪಾಲಮಿ ಏನೋ ಒಳ್ಳೆ ಕತ್ತೆ ಕಿರ್ಬ ನೋಡ್ತಾ ಇದೀಯಾ ಬಾರ ಇಲ್ಲಿ ಬಾರ ಅಡ್ಬಿದೆ ಬುದ್ಧಿ ಯಾರ ಇವರು ಚಿಕ್ಕ ಯಜಮಾನ್ರು ಭಾವನವರು ಅಂದ್ರೆ ಇವ್ರು ಓಸಿಯಾಗಿ ತಿಂದು ತಿರುಗೋ ತಿರುಬೋಕಿ ಅಲ್ಲ ತಾನೆ ಇಂತ ದೊಡ್ಡ ಮನುಷ್ಯರ ಮುಂದೆ ನೀನು ಲಂಗೋಟಿ ಕಟ್ಕೊಂಡು ನಿಂತ್ಕೋತಿಯಾ ಬಿಚ್ಚೋ ಲಂಗೋಟಿನ ಏನ್ಲ ಮಾಡ್ತಾ ಇದ್ಯಾ ಅಣ್ಣ ನಿನಗೆ ಮರ್ಯಾದೆ ತೋರಿಸ್ತಾ ಇದ್ದೀರಣ್ಣ ನೀ ಸ್ವಲ್ಪ ಸುಮ್ಕಿರು ಲಂಗೋಟಿ ಬಿಚ್ಚೋ ನೀನ್ ತೋರಿಸ್ತಾ ಇರೋದ್ ಮರ್ಯಾದೆ ಅಲ್ಲ ಕಣ್ಣ ನೀ ಸುಮ್ಕಿರ್ತೀಯ ಅಲ್ಲೋ ಲಂಗೋಟಿ ಬಿಚ್ಚೋ ಲಂಗೋಟಿ ಬಿಚ್ಚೋ ಬಿಚ್ಚೋ ಅಂದಿ ನನ್ನ ಮಗನೇ ಅಯ್ಯಯ್ಯೋ ಇದು ಮರ್ಯಾದೆ ಅಂದ್ರೆ ಇನ್ಮೇಲೆ ಇವ್ರು ಎಲ್ಲಿ ಸಿಕ್ಕಿದ್ರು ಹೀಗೆ ಮರ್ಯಾದೆ ತೋರಿಸ್ಬೇಕು ಬೆಳಗಾಗೆದ್ದು ಹಳ್ಳಿ ಹುಡುಗಿಯರ್ ಸೌಂದರ್ಯ ಸವೇಣ ಅಂತ ಗದ್ದೆ ತಕ್ ಬಂದ್ರೆ ಈ ಕಾಡಂದಿ ತೋರ್ಸ್ಬಿಟ್ಟಲ್ಲೋ ನನ್ನ ಮಗನೇ ಅಣ್ಣೋ ಹೆಂಗೈತೆ ಹುಳ್ಳಂದಿ ಓಡ್ತಾ ನಮಸ್ಕಾರ ಪ್ರಕಾಶಣ್ಣ ನಂದು ನಮಸ್ಕಾರ ನನ್ನ ಮಗನೇ ಕೂತ್ಕೊಳ್ಳಿ ಪರವಾಗಿಲ್ಲ ಕೂತ್ಕೊಳ್ಳಿ ಅಣ್ಣೋ ಅವ್ರು ಕುಂತೆ ಅವ್ರೆ ಮಧ್ಯ ನಿಂದೆ ನೋಳೆ ದೊಣ್ಣೆ ನಾಯಕಂತಾರ ತಿರುಪಿ ಜಿಬಲ್ ಚಿಗಾಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ ಬರ್ಬೇಕು ಹಳ್ಳಿದೇವ್ರು ಇವ್ರಿಗೆಲ್ಲ ಏನು ಹೇಳ್ಬೇಕೋ ಹೇಳ್ಬಿಡಿ ಮಿಕ್ಕಿದ್ದೇನಿದ್ರು ನಾನ್ ನೋಡ್ಕೊಂತೀನಿ ನೋಡಿ ಪಂಚಾಯತಿಗೆ ಸಂಬಂಧಪಟ್ಟ ವಿಚಾರದ ಮೇಲೆ ನಾನು ಅವಾಗ ಬೆಂಗಳೂರು ಹೋಗ್ಬೇಕಾ ಬರುತ್ತೆ ಇನ್ಮೇಲೆ ನನ್ನ ಆಸ್ತಿ ಪಾಸ್ತಿ ವ್ಯವಹಾರನೆಲ್ಲ ನಮ್ಮ ಮಾವನವರೇ ನೋಡ್ಕೋತಾರೆ ಬಿಡದಾರಿ ನಿನ್ನೆ ಬಿಡದಾರಿ ಮಾವಯ್ಯ ಏನ್ ವಿಜಯಪ್ಪ ತಗೊಳ್ಳಿ ಅಳಿ ಅಂದ್ರೆ ಎಲ್ಲ ಕೆಲಸಗಳನ್ನು ನಾನು ಎದುರಿಗೆ ನಿಂತು ನಾನೇ ಮಾಡಿಸ್ತೀನಿ ಆದ್ರೆ ಈ ಬೇಗದ ಕೈಬಾರ ಬೇಡ ವಿಜಯಪ್ಪ ಮಾವಯ್ಯ ಇದು ನಮ್ಮ ಆಸ್ತಿ ಪಾಸ್ತಿ ಮಾನ ಮರ್ಯಾದೆ ಗೌರವಕ್ಕೆ ಸಂಬಂಧಪಟ್ಟ ವಿಚಾರ ಈ ಭಾರನ ಯಾರು ಕೊಡ್ಬೇಕು ಯಾರು ಕೊಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ತಗೊಳ್ಳಿ ಬೇಡ ವಿಜಯಪ್ಪ ತಗೊಳ್ಳಿ ಮಾವಯ್ಯ ಇನ್ಮೇಲೆ ನಿಮ್ ಕೆಲಸಗಳು ನೀವು ಹೋಗ್ಬೋದು ನಾನು ಈಗಲೇ ಬೆಂಗಳೂರು ಹೊರಟಿದ್ದೀನಿ ಇನ್ನೇ ಏನೇ ನೋಡ್ತಾ ನಿಂತಿದ್ಯಾ ನಡಿ ಒಳಗೆ ಅಣ್ಣೋ ನಿನ್ನ ಪೊಸಿಷನ್ ಆಗಿ ನಾನೇನಾರು ಇದ್ದಿದ್ರೆ ಸಾರಾಯ್ ತರಿಸಿ ಇಲಿ ಪಾಸನ ಬೆರೆಸಿ ಚೆನ್ನಾಗಿ ಕುಡಿದು ಸತ್ತೋಗ್ಬಿಡ್ತಾ ಇದ್ದೆ ಓಹೋ ಬಾಸವಣ ನಮಸ್ಕಾರ ಅಣ್ಣೋ ಟಕು ಬಾರ ಇಲ್ಲಿ 10 ಪೈಸೆ ಭಿಕ್ಷೆ ಹಾಕ್ಬಿಟ್ಟು ನೇರ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಇಡಿಯ ಕೈ 10 ಪೈಸೆ ಜೊತೆಗೆ ನಂದು 30 ಪೈಸಾ
ನನ್ನ ಹೆಸರಿನಾಗಿ ಒಂದು ಬರಿಕ್ಲಿ ಸಿಗರೇಟ್ ಸೇದ್ಬಿಡು. ನಿನ್ನ ಮೊಕ್ಕೆ ಬೊಂಬಾಯಿ ಚಪ್ಪಲಿ ಬೇರೆ ಕೇಳು. ಹೋಗಲೇ ಹೋಗಲೇ ತಗೋ. ಇದಲ್ವಾ ಲಕ್ಕು, ಬಾಂಬೆ ಚಪ್ಪಲಿ ಯಾವ ಸಿನಿಮಾ ಸ್ಟಾರ್ಗೂ ಇಲ್ಲ. ಇದೇನೇ ಇದು? ಎಲ್ಲೋದ್ರು ಕಾಂಪಿಟೇಷನ್, ಭಿಕ್ಷೆ ಎತ್ತಕ್ಕೂ ಕಾಂಪಿಟೇಷನ್. ಏಯ್, ನಿನಗೆಲ್ಲೂ ಬೇರೆ ಜಾಗ ಸಿಕ್ಲಿಲ್ವಾ? ಎಳ ಮೇಲೆ ಅಣ್ಣು, ಏನಣ್ಣು ನಿನ್ನ ಪೊಸಿಷನ್ ನನ್ನ ಪೊಸಿಷನ್ ಆಗ್ಬಿಟ್ಟೈತೆ. ನೀನೇ ಕಣ್ಣ ಈ ಕೆಲ್ಸಕ್ಕೆ ಬರಕ್ ಹೋದೆ. ನಮ್ಮ ಭಿಕ್ಷುಕ ಸಂಘದ ಪ್ರೆಸಿಡೆಂಟ್ ನೋಡಿದ್ರೆ ಕುಷ್ಠರೋಗದವ್ರ ಕೈಲಿ ನಿನಗೆ ಓಡ್ದು ಆಚಾಗ ಓಡಿಸ್ಬಿಡ್ತಾರೆ. ಎತ್ತಕೊಂಡು ಮುಚ್ಚಲ ಬಾಯಿ. ತಿರುಪೆ ನನ್ನ ಮಗನ್ ತಗೊಂಬಂದು ನನ್ನ ಮಗಳು ರಾಣಿ ದೇವಸ್ಥಾನಕ್ಕೆ ಬಂದವಳೆ. ಅವಳನ್ನ ನಾನು ಕಂಡು ನನ್ನ ಕಷ್ಟ ಸುಖನೆಲ್ಲ ಹೇಳ್ಕೊಂಡು ಗೊಳೋ ಅಂತ ಅಳನ ಅಂತ ಇಲ್ಲಿಗೆ ಬಂದ್ರೆ ನನ್ನೇ ತಮಾಷೆ ಮಾಡ್ತೀಯಾ? ನನ್ನ ಮಗನೇ ರಾತ್ರಿ ನಮ್ ಜಗಲಿ ಮ್ಯಾಗ ಬಾರಲ್ಲ, ನೀನ್ ಜಾಸ್ತಿ ಹುಚ್ಚನಾಗಿ ಓದಂಗೆ ಓದಿಲಿಲ್ಲ. ಆಮೇಲೆ ಕೇಳು, ಬೇಕು ಬಂದು ತಗೊಂಬಂದು. ಸರಿ ಬೇಡ್ಕೊ, ಯಾರು ಬೇಡ ಅಂದ್ರು. ಅಮ್ಮ ಅಮ್ಮ. ನೀನಾ? ಇದೇನಪ್ಪ ನೀನಿಲ್ಲಿ? ನಿನ್ನೆ ಕಾಯ್ತಾ ಇದ್ದೆ ಕಣಮ್ಮ. ನಿನ್ ಗಂಡ ಹಾಕಿರೋ ಕಂಡೀಷನ್ಸ್ಗೆಲ್ಲ ನನ್ ಬಾಳು ಈ ತಿರ್ಪೆಯವನ್ಗಿಂತಲೂ ಕಡೆ ಆಗೋಗ್ಬಿಟ್ಟೈತೆ ಕಣಮ್ಮ. ಅಮ್ಮ, ನೀನ್ ನನ್ ಮಗಳಲ್ಲ ಕಣಮ್ಮ, ನನ್ ತಾಯಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನೋಡಮ್ಮ, ಇವತ್ ರಾತ್ರಿ ನಿನ್ ಗಂಡ ನಿನ್ ಜೊತೆಲಿ ಕುಲು ಅಂತ ಇರೋ ಸಮಯ ನೋಡಿ ನನ್ನ ಬಗ್ಗೆ ಒಂದ್ ಸ್ವಲ್ಪ ರೆಕಮೆಂಡ್ ಮಾಡಮ್ಮ. ಅಂತ ಸಮಯದಲ್ಲಿ ಗಂಡ್ಸು ಏನೇ ಹೇಳಿದ್ರು ಒಳ್ಳೆ ನಾಯಿ ಕೇಳ್ದಂಗ್ ಕೇಳ್ತಾನಮ್ಮ. ಇದು ನನ್ನ ಎಕ್ಸ್ಪೀರಿಯನ್ಸ್. ಅವ್ರು ನನ್ನ ಹೆಂಡತಿ ತರನೇ ನೋಡ್ತಿಲ್ಲಪ್ಪ. ನನ್ನ ಮಗ ಏನಮ್ಮ ನೋಡ್ಕೊಳ್ಳೋದು? ನೀನ್ ನೋಡ್ಕೋಬೇಕು ಕಣಮ್ಮ. ನನ್ನ ಪೊಸಿಷನ್ ಬದಲಾಗಬೇಕು ಅಂದ್ರೆ ನೀನ್ ಇವತ್ ರಾತ್ರಿನೇ ನಿನ್ನ ಪ್ರಾಯ ಜೊತೆಗೆ ಪವರ್ ಎರಡನ್ನೂ ತೋರಿಸ್ಬೇಕಮ್ಮ. ವ್ಯವಸ್ಥೆ ನನ್ ಮಗನೇ. ಭೇಷ್ ಒಬ್ದೆ ಕಂಡ್ಲಾ ನನ್ ಮಗನೇ ಮರಿಕೊಳ್ಳ. ನಾನ್ ಸಂಕಟದಲ್ಲಿದ್ದೀನಿ ಅಂತ ತಿಳ್ಕೊಂಡು ಬೆಳಗಾಗೆದ್ದು ನನ್ಗೋಸ್ಕರ ಸಿಂಗಲ್ ಕಡಕ್ ಟೀ ತಗೊಂಬಂದಲ್ಲ, ಒಬ್ದೆ ನನ್ ಮಗನೇ. ತತ ಈ ಟೀ ತಂದಿರೋದು ನಿನಗೋಸ್ಕರ ಅಲ್ಲ, ನನಗೋಸ್ಕರ. ಇವನು ನನ್ನ ಅಸಿಸ್ಟೆಂಟ್. ಏನಲ್ಲ ಪೇಪರ್ ತಂದ್ಯೋ? ಅದು ಇಂಗ್ಲಿಷ್ ಪೇಪರ್ ಅಲ್ಲಿ ಸಿಗ್ಲಿಲ್ಲ, ಅದಕ್ಕೆ ಕನ್ನಡ ಪೇಪರ್ ತಂದಿದ್ದೀನಿ. ಈ ಕುಳ್ಳನ್ ಮಕ್ಕಳಿಗೆ ಮಾತೃಭಾಷೆ ಅಂದ್ರೆ ಪ್ರೇಮ ಜಾಸ್ತಿ. ಅಣ್ಣ, ನಿನಗೂ ಪೇಪರ್ ಓದ್ಬೇಕು ಅನಿಸ್ತದ ಅಣ್ಣ? ಬ್ಯಾಡಿ ಸರ್, ತಾವು ಅಂದ್ರೆ ದೊರೆಗಳು. ನೀವು ಮೋಟಾಳಾದ್ರೆ ನಿಮ್ಗೊಬ್ಬ ಚೋಟಾಳು ನನ್ ಮಗ. ನಿಮ್ಗೆ ಬೆಳಗಾಗೆದ್ದ ತಕ್ಷಣ ಬೆಟ್ಟಿ ಇಂಗ್ಲಿಷ್ ಪೇಪರ್ ಇಲ್ಲ ಅಂದ್ರೆ ತಮ್ಮ ತಿರ್ಪೆ ಜೀವನ ಸಾಗದೇ ಇಲ್ಲ. ತಾವೋದಿ ಸರ್, ತಾವೋದಿ. ಎಲ್ಲ ತಿರ್ಬೋಕಿ ನನ್ ಮಗನೇಲೇ. ಒಂದ್ ಅಕ್ಷರ ಬಿಡ್ದಂಗ್ ಓದ್ದೆ ಬಚಾವಾದೆ, ಇಲ್ಲ ಅಂದ್ರೆ ಇದೇ ಪೇಪರ್ ತಗೊಂಡು ನಿನ್ನ ಮರ್ಡರ್ ಮಾಡ್ಬಿಡ್ತೀನಿ ನನ್ನ ಮಗನೇ. ಓ ಪಾಪ, ಪ್ರಾಬ್ಲಮ್ ಜಾಸ್ತಿ, ಅದಕ್ಕೆ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಬಿಟ್ಟಾಕ. ಏಯ್, ನೀನ್ ಹೋಗ್ಬಿಟ್ಟು ಪಕ್ಕದಲ್ಲಿರೋ ಕಾಕಾ ಹೋಟ್ಲಲ್ಲಿ ನಿನ್ನೆ ರಾತ್ರಿ ಮಾಡಿರೋ ಚಿಕನ್ ಪರೋಟ ಮಿಕ್ಕಿರ್ತದೆ, ನಾನು ಬೇಡ್ದೆ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಂದ್ಬಿಡು. ಹೋಗು. ಚಾರ್ಜ್ ಒದ್ದೆ ಅಂದ್ರೆ ನನ್ನ ಮಗನೇ ಗಾಳಿಪಟ ಆರ್ದಂಗ ಆರ್ಬಿಡ್ಬೇಕು. ಹೋಯ್ತು ಅಲ್ವೋ? ಏನ್ರಿ ಅದು ಬೆಳಗ್ಗೆ ಬೆಳಗ್ಗೆ ನಿಮ್ ಗಲಾಟೆ? ಏನು ಇಲ್ಲ, ಎಲ್ಲಾ ತಿರ್ಪೆ ನನ್ ಮಕ್ಕಳು ನನ್ನ ಹತ್ರಕ್ ಬಂದು ಬೇಕು ಅಂತ ಮರ್ಯಾದೆ ತೆಗಿತಾ ಇದಾರೆ ಕಡೆ. ಲೇ ನಿನ್ ದಮ್ಮಯ್ಯ ಅಂತೀರಿ ಕಡೆ. ನಿನ್ ತಮ್ಮನ್ಗೆ ಹೇಳಿ ಮನೆ ಒಳಗೆ ಸೇರ್ಸ್ಕೊಳ್ಳೋದಕ್ಕೆ ಏನಾರು ಒಂದ್ ಏರ್ಪಾಡು ಮಾಡೆ. ನಿನ್ ಋಣನ ಹಂಗೆ ಇಟ್ಕೊಂತೀನಿ ಅಂತ ತಿಳ್ಕೊಬೇಡ. ಮುಂದಿನ ಜನ್ಮಕ್ಕೂ ನಿನ್ ಗಂಡ ಹುಟ್ಟಿ ಅದನ್ನ ತೀರ್ಸ್ಬಿಡ್ತೀನಿ ಕಡೆ, ನಿನ್ನಾಣೆಗ್ಲು ಕಡೆ. ಸಾಕು, ಈ ಜನ್ಮದಲ್ಲಿ ನಿಮ್ ಹತ್ರ ಪಡ್ತಾ ಇರೋ ಭಾವನೆ ಬೇಕಾದಷ್ಟಾಗಿದೆ. ನನ್ ಕೈಲಾಗಲ್ಲ. ನನಗ್ ಬೇಕಾಗಿರೋದು ನನ್ ಮಗಳ ಸುಖ. ನಿಮ್ಗೋಸ್ಕರ ನನ್ ತಮ್ಮನಿಂದ ದೂರ ಆಗಿದೆ. ನನ್ ಕೈಲಾಗಲ್ಲ. ಅಣ್ಣ, ರಾತ್ರಿ ಮಾವನ ಪೋಸ್ಟ್ ಹೋಯ್ತು, ಬೆಳಗಾಗ್ತಿದ್ದಾಗೆ ಗಂಡನ ಪೋಸ್ಟು ಹೋಯ್ತು. ಪರೋಟ ತಂದಿರೋಕಳ ರಾಘವೇಂದ್ರ. ಎಂಜ್ಲೆಲೆ ಅಣ್ಣು, ಯಾರ್ಲ ಇವ? ಅವರು ನಿಮ್ಮ ಅಳಿಯಂದ್ರ ಮಾವ ಇರ್ಬೇಕಣ್ಣ. ಮಾವಯ್ಯ ಬನ್ನಿ. ವಿಜಯ್, ಒಂದ್ ನಿಮಿಷ ನಿಂತ್ಕೋ. ಅಳಿ ಅಂದ್ರೆ ಯಾರವರು?
ನಮ್ಮಕ್ಕ. ದೀರ್ಘ ಸುಮಂಗಲಿಯಾಗಿ ಮಕ್ಕಳ ಜೊತೆ ನಗ್ನಗ್ತಾ ಬಾಳಮ್ಮ. ಬನ್ನಿ, ಬಲಗಾಲಿಟ್ಟು ಒಳಗ್ ಬಾಮ್ಮ. ನಡಿ ಮಾವಯ್ಯ, ಬನ್ನಿ. ಓ, ಏನ್ ಅನ್ನಪೂರ್ಣಾದೇವಿ ಅವರು, ನಿನ್ನ ತಮ್ಮ ನನ್ನ ಮಗಳನ್ನ ಎಡಗಾಲಿಂದ ಜಾಡ್ಸ್ ಒದ್ಬಿಟ್ಟು ನಿನ್ ಕಾಲಿಗೆ ಮಾತ್ರ ನಮಸ್ಕಾರ ಮಾಡ್ಬಿಟ್ಟ ಅಂತ ನೀನ್ ಮಹಾಲಕ್ಷ್ಮಿ ತರ ಫೀಲಿಂಗ್ ಆಗ್ಬಿಟ್ಟು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ ಬಂದ್ಬಿಟ್ಟಲ್ಲ. ನಿನ್ಗೇನಾದ್ರು ಸ್ವಲ್ಪ ಬುದ್ಧಿ ಇದೆಯೇನೆ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಬುದ್ಧಿ ಜ್ಞಾನ ಇರೋದಕ್ಕೇನೆ ದಂಪತಿಗಳಿಗೆ ಹೋಗಿ ಆಶೀರ್ವಾದ ಮಾಡಿ ಬಂದಿದ್ದು. ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ರು. ನಿಮ್ ಪ್ಲೇಟ್ ಕೊಡ್ತೀರಾ? ಶಿಷ್ಯ ಕೈ ಇಡಿ. ಎಂತ ಗತಿ ಬಂತು ನಿನಗೆ? ಅಂಬಾ ಅಂಬಾ ನನ್ನ ಮಗನೇ, ಅಯ್ಯೋ ನನ್ನ ಮಗನೇ, ಬೇಕು ನನ್ನ ಮಗನೇ, ನನ್ನ